ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗಲೇ ನೀವು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಸ್ತಾಗಿರೋ ಓವರ್ಲೇನ ಇಟ್ಕೊಂಡ್ಬಿಟ್ಟು ಹಾಗೆ ಟ್ರೆಂಡಿಂಗಲ್ಲಿರೋ BGMನ ಯೂಸ್ ಮಾಡ್ಕೊಂಡು ಹಾಗೆ ನೀವು ಫೋಟೋ ಹಾಕ್ಬಿಟ್ಟು ವಿಡಿಯೋನ ಯಾವ ರೀತಿ ಮಸ್ತಾಗಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಫುಲ್ ನೀಟಾಗಿ ಮತ್ತು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಇವಾಗ ಮುಂದೆ ಒಂದು ಪ್ರೀ ವಿಡಿಯೋ ಬರುತ್ತೆ, ವಿಡಿಯೋ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಮೊದಲು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ ಎರಡು ಈ ರೀತಿ ಪ್ರಾಜೆಕ್ಟ್ ಬೇಕಾಗುತ್ತೆ, ಬೀಟ್ ಮಾರ್ಕ್ ಮತ್ತು ಸಿಕೆಫ್ಟ್ಸ್. ಇವೆರಡು ಪ್ರಾಜೆಕ್ಟ್ನ ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಅಡ್ಮಿಷನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೊರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಮೊದಲು ಈ ರೀತಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ನ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನೆಲ್ಲ ನಾನು ಹೇಳೋ ಸ್ಟೆಪ್ಸ್ನ ಈಸಿಯಾಗಿ ಫಾಲೋನ ಮಾಡಿ. ಇವಾಗೇನೆಲ್ಲ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡ್ಕೊರಿ. ಟೆಲಿಗ್ರಾಮ್ ಚಾನಲಲ್ಲಿ ಒಂದು ಓವರ್ಲೇನ ಕೊಟ್ಟಿರ್ತೀನಿ, ಆ ಓವರ್ಲೇನು ಕೂಡ ಇವಾಗ ಆ್ಯಡ್ ಮಾಡ್ಕೊರಿ. ಅಂದರೆ ಮೊದಲು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಇವಾಗ ಅದನ್ನ ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡು ಆದ ತಕ್ಷಣ ಈ ಓವರ್ಲೇ ಕರೆಕ್ಟಾಗಿ 5.27 ಸೆಕೆಂಡ್ಗೆ ಇದು ಕರೆಕ್ಟಾಗಿ ಫಿಲ್ ಆಗುತ್ತೆ. ಈ ಓವರ್ಲೇನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಅಲ್ಲಿಂದ ಹೋಗ್ಬಿಟ್ಟು ಎಲ್ಲರೂ ಡೌನ್ಲೋಡ್ನ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಇಲ್ಲಿ ಬೀಟ್ ಮಾರ್ಕ್ ಇದೆಯಲ್ಲ, ಇಲ್ಲಿಲ್ಲ ಅದು ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ವ ಅವ್ರ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಆಗಿ ಒಂದು ಫೋಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಎಕ್ಸಾಂಪಲ್ ಆಗಿ ಈ ಫೋಟೋನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಈ ಫೋಟೋನ ಸಾಂಗ್ ಎಲ್ಲಿವರೆಗಿದೆ ಅಲ್ಲಿವರೆಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಇದನ್ನ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಟ್ಕೊರಿ. ಕೊಟ್ಕೊಂಡಾದ ತಕ್ಷಣ ಇವಾಗೇನೆಲ್ಲ ಇಲ್ಲಿ ನಾನು 3 ಬೀಟ್ ಮಾರ್ಕ್ಗಳನ್ನ ಸೆಟ್ ಮಾಡಿ ಕೊಟ್ಟಿರ್ತೀನಿ. ಏನೆಲ್ಲ ಎಲ್ಲೆಲ್ಲಿ ಬೀಟ್ ಮಾರ್ಕ್ ಇದೆ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ನಿಮ್ಮ ಫೋಟೋಗಳನ್ನ ಕಟ್ನ ಮಾಡ್ಕೊರಿ. ಕಟ್ ಮಾಡ್ಕೊಂಡಾದ ತಕ್ಷಣ ಏನೆಲ್ಲ ಜಸ್ಟ್ ಈ ರೀತಿ ಬ್ಯಾಗ್ ಬಂದುಬಿಟ್ಟು ಸಿಕೆಫ್ಟ್ಸ್ನ ಓಪನ್ ಮಾಡ್ಕೊರಿ. ಈಗ ಮೊದಲನೇ ಫೋಟೋದ ಎಫೆಕ್ಟ್ನ ಇದು ಕಾಪಿ ಮಾಡ್ಕೊರಿ. ಕಾಪಿ ಮಾಡ್ಕೊಂಡಾದ ತಕ್ಷಣ ಮತ್ತೆ ಬೀಟ್ ಮಾರ್ಕ್ಗೆ ಬಂದುಬಿಟ್ಟು ಇವಾಗ ಫಸ್ಟ್ನೇ ಫೋಟೋದ ಎಫೆಕ್ಟ್ನ ಈ ರೀತಿ ಫಸ್ಟ್ನೇ ಫೋಟೋಗೆ ಪೇಸ್ಟ್ನ ಮಾಡಿ. ಮತ್ತು ಇವಾಗ ಸೇಮ್ ಅದೇ ಪ್ರೊಸೆಸ್ನ ಕಂಟಿನ್ಯೂನ ಮಾಡ್ಕೊತಾ ಹೋಗ್ರಿ. ಇವಾಗ ಕೊನೆಗೆ ಇನ್ನೊಂದು ಫೋಟೋಗಳಿದೆ, ಆ ಫೋಟೋ ಕೂಡ ಎಫೆಕ್ಟ್ನ ಆ್ಯಡ್ ಮಾಡಿಬಿಡೋಣ. ಈ ರೀತಿಯೆಲ್ಲ ಆ್ಯಡ್ ಆದ ತಕ್ಷಣ ಇವಾಗೇನೆಲ್ಲ ಮತ್ತು 5.27 ಸೆಕೆಂಡ್ಗೆ ಬಂದುಬಿಟ್ಟು ಇವಾಗ ಯಾವುದಾದ್ರೂ ಅಲ್ಲ ಯಾವುದಾದ್ರೂ ಒಂದು ಈ ರೀತಿ ಶೇಪ್ನ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಕಲರ್ ಆ್ಯಂಡ್ ಫಿಲ್ಲಲ್ಲಿ ಹೋಗ್ಬಿಟ್ಟು ಇದನ್ನ ಈ ರೀತಿ ಬ್ಲ್ಯಾಕ್ ಕಲರ್ ಇರೋದನ್ನು ಕೆಳಗಡೆ ತೊಗೊಂಬನ್ನಿ. ಈ ರೀತಿ ವೈಟ್ ಕಲರ್ ಇರೋದನ್ನು ಟ್ರಾನ್ಸ್ಪರೆಂಟಾಗಿ ಕ್ರಿಯೇಟ್ನ ಮಾಡ್ಕೊರಿ. ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ನ ಸೆಲೆಕ್ಟ್ನ ಮಾಡ್ಕೊರಿ. ಅದಾದ ತಕ್ಷಣ ಇವಾಗ ನೋಡ್ಕೋಬೋದು ಶಾಡ್ ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಎಫೆಕ್ಟ್ನು ಕೂಡ ಸಾಂಗ್ ಎಲ್ಲರಿಗೂ ಇದೆ ಎಲ್ಲರಿಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಮಾಡ್ಕೊಂಡಾದ ತಕ್ಷಣ ಮತ್ತೆ ಇವಾಗ ಟೆಲಿಗ್ರಾಮ್ ಚಾನಲಲ್ಲಿ ಇನ್ನೊಂದು PNGನ ಕೊಟ್ಟಿರ್ತೀನಿ. ಈ ರೀತಿ ಈ PNGನ ಕೂಡ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಾದ ತಕ್ಷಣ ಇದನ್ನ ಆ್ಯಡ್ನ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಾದ ತಕ್ಷಣ ಈ ರೀತಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿನಲ್ಲಿ ಹೋಗಿ ಲೈಟನಲ್ಲಿ ಹೋಗಿ ಸ್ಕ್ರೀನ್ ಅಂತ ಕೊಟ್ಟರಿ. ಅದಾದ ತಕ್ಷಣ ಈ ಇಮೇಜ್ನ ಇಲ್ಲಿ ಕೆಳಗಡೆ ಈ ರೀತಿ ತೊಗೊಂಬಂದ್ಬಿಟ್ಟು ಸೆಟ್ನ ಮಾಡ್ಕೊರಿ. ಸೆಟ್ ಮಾಡ್ಕೊಂಡಾದ ತಕ್ಷಣ ಇವಾಗ ನೋಡ್ಕೋಬೋದು ನಿಮ್ಮ ವಿಡಿಯೋ ಮಸ್ತಾಗಿ ಕ್ರಿಯೇಟ್ ಆಗಿದೆ. ಇವಾಗೇನೆಲ್ಲ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಈ ವಿಡಿಯೋನ ಈಸಿಯಾಗಿ ಎಕ್ಸ್ಪೋರ್ಟ್ನ ಮಾಡ್ಕೋಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತು ಚಾನಲ್ಗೆ ಯಾರ್ಯಾರು ಹೊಸದಾಗಿ ಬಂದಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳು ನೋಡಿ ನಮ್ಗೆ ಸಪೋರ್ಟ್ನ ಮಾಡಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.